ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆ್ಯಪಲಿಂದ ಒಂದು ಬರ್ಫಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಆ್ಯಪಲ್ಲು, 1 ಕಪ್ ತೆಂಗಿನಕಾಯಿ, 1/4 ಕಪ್ ಸಕ್ಕರೆ, ಆಮೇಲೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹುರಿದಿದ್ದು ಶೇಂಗಾ, 2 ಏಲಕ್ಕಿ, ಆಮೇಲೆ ಬಾದಾಮಿ, ಗೋಡಂಬಿ ತೊಗೊಂಡಿದ್ದೀನಿ, 2 ಸ್ಪೂನ್ ತುಪ್ಪ ಹುರ್ಕೊಳ್ಳೋಕ್ಕೆ. ಈ ಆ್ಯಪಲ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಸಣ್ಣ ಕಣ್ಣಲ್ಲಿ ತುರ್ಕೊಂಬರೋಣ. ಆಮೇಲೆ ಈ ಶೇಂಗಾದು ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಹುರಿದಿಟ್ಕೊಂಡಿರೋಂಥ ಶೇಂಗಾದು ಅದನ್ನು ಸಣ್ಣದಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಅದನ್ನು ನಿಮಗೆ ಇದು ಶೇಂಗಾ ಬೇಡ ಅಂದರೆ ಬೇಕಾದರೆ ಬಾದಾಮಿ ಮತ್ತು ಗೋಡಂಬಿ ಎರಡೂ ಪೌಡ್ರ್ ಮಾಡ್ಕೊಂಡು ಹಾಕ್ಕೋಬೋದು. ಈಗ ನೋಡಿ, ಇದನ್ನು ತುರ್ಕೊಂಡು ಆ್ಯಪಲ್ ತುರಿದಿಟ್ಕೊಂಡು ಬಂದಿದ್ದೀನಿ. ಈ ಶೇಂಗಾ ಸಿಪ್ಪೆ ತೆಗೆದಿದ್ದೀನಿ. ಈಗ ಪೌಡ್ರ್ ಮಾಡ್ಕೊಂಬಿಡೋಣ. ಅದು ಕೂಡ ರೆಡಿ ಆಯಿತು. ನೋಡಿ, ಶೇಂಗಾ ಪೌಡ್ರು, ಆ್ಯಪಲ್ಲು, ತೆಂಗಿನಕಾಯಿ, ಸಕ್ಕರೆ, ಗೋಡಂಬಿ, ಬಾದಾಮಿ, ಏಲಕ್ಕಿನೂ ನಾನು ಇದ್ರ ಜೊತೆಲೇ ಪುಡಿ ಮಾಡ್ಕೊಂಬಿಟ್ಟಿದ್ದೀನಿ. ಶೇಂಗಾ ಜೊತೆಲೇ ಪುಡಿ ಮಾಡ್ಕೊಂಡಿದ್ದೀನಿ. ಈಗ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಈಗ ಆ್ಯಪಲ್ ಹಾಕ್ಕೊಳ್ಳೋಣ. ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಮಾಗಿಸ್ಕೊಳ್ಳೋಣ. ಅಲ್ಲೇ ಬೇಯಬೇಕದು. ಬೇಯೋ ತನಕ ಮಾಗಿಸ್ಕೊಂಬಿಡೋಣ. ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ತುಪ್ಪದಲ್ಲಿ ಅದನ್ನು ಅಲ್ಲೇ ಬೆಂದ್ಕೋಬೇಕದು. ಇದು ಚೆನ್ನಾಗಿ ಬೆಂದ ಮೇಲೆ ನಾವು ಇದಕ್ಕೆ ತೆಂಗಿನಕಾಯಿ ಮತ್ತು ಸಕ್ಕರೆ ಎರಡೂ ಒಟ್ಟಿಗೆ ಹಾಕೊಂಬಿಡೋಣ. ನೋಡಿ, ಕಲರ್ ಚೇಂಜ್ ಆಗ್ತಾ ಬಂತು. ಪ್ಲಸ್ ಬೆಂದಿದೆ ಕೂಡ. ಇವಾಗ ಚೆನ್ನಾಗಿ ಇದ್ರೊಳಗೆ ಬೇಯಿಸ್ಕೊಂಬಿಡ್ಬೇಕು. ಇದನ್ನು ಬೆಂದಿದೆ ನೋಡಿ. ಈಗ ಇದಕ್ಕೆ ತೆಂಗಿನಕಾಯಿ ಪ್ಲಸ್ ಸಕ್ಕರೆ ಎರಡೂ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಒಂದು ಕಾಲು ಲೋಟ ಅಲ್ಲ, ಒಂದು 5-6 ಸ್ಪೂನು ಹಾಲು, ಸಕ್ಕರೆ ಕರಗೋಕ್ಕೋಸ್ಕರ. ನೋಡಿ, ತೆಂಗಿನಕಾಯಿ ಮತ್ತು ಸಕ್ಕರೆ ಎರಡೂ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು 1-2 ನಿಮಿಷ ಅಲ್ಲಾಡಿಸ್ಬಿಟ್ಟು ಈಗ ಅದಕ್ಕೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ಒಂದು 1/4 ಕಪ್ನಷ್ಟು ಹಾಲು ಹಾಕ್ಕೊಳ್ಳೋಣ. ನೋಡಿ, ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಈಗ ಸಕ್ಕರೆ ಕರಗಬೇಕು. ಕರಗಿ ಚೆನ್ನಾಗಿ ಆ್ಯಪಲ್ಲು ಮತ್ತು ತೆಂಗಿನಕಾಯಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಎರಡೂ ಚೆನ್ನಾಗಿ ಹೊಂದ್ಕೋಬೇಕು. ಮಾಮೂಲಿ ಕೊಬ್ಬರಿ ಮಿಠಾಯಿ ಮಾಡ್ದಂಗೆ, ಬಟ್ ಇದಕ್ಕೆ ಆ್ಯಪಲ್ ಸೇರಿಸಿದ್ದೀವಿ ಅಷ್ಟೇ. ಆ್ಯಪಲ್ ಇರೋದ್ರಿಂದ ಇದು ಅಷ್ಟು ಗಟ್ಟಿ ಹಾರ್ಡಾಗಿ ಬರಲ್ಲ. ಬರ್ಫಿ ಸ್ವಲ್ಪ ಮೆತ್ತಗೆ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು. ಈಗ ಇದಕ್ಕೆ ಶೇಂಗಾ ಪುಡಿ ಹಾಕ್ಕೊಂಬಿಡೋಣ. ನಿಮಗಿದು ಬೇಡ ಅಂದರೆ ಬೇಕಾದ್ರೆ ಗೋಡಂಬಿ, ಬಾದಾಮಿದು ಪೌಡ್ರ್ ಮಾಡಿ ಹಾಕ್ಕೋಬೋದು. ಚೆನ್ನಾಗಿ ಒಂಚೂರು ಗಟ್ಟಿಯಾಗೋ ತನಕ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇದನ್ನ ಇನ್ನೂ ಆಗಬೇಕಿದು.
ಇದು ಮಾಡ್ಕೊಂಡು ನೋಡಿ, ಒಂಥರ ಡಿಫ್ರೆಂಟಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದು ಬರ್ತಾಯಿದೆ, ಇನ್ನೊಂದೆರಡು ನಿಮಿಷ ಆಗ್ತಾ ಬಂತು. ಸರಿಯಾಗಿ ಆಗಲಿಲ್ಲ ಅಂದರೂ ಕೂಡ ಅದು ಬರ್ಫಿ ಟೈಪ್ ಕಟ್ ಮಾಡೋಕ್ಕೆ ಬರೋಲ್ಲ. ಅದರಿಂದ ಸ್ವಲ್ಪ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ತಿರುಗಿಸ್ಕೊತಾ ಇರಬೇಕು. ಇದನ್ನು ನೋಡಿ ಆಗ್ತಾ ಬಂತಿದೀಗ. ಈಗ ಒಂದು ತಟ್ಟೆಗೆ ಹಾಕ್ಕೊಂಡು ತಟ್ಕೊಂಬಿಡೋಣ. ತುಪ್ಪ ಸೋರಿ ಇಟ್ಕೊಂಡಿದ್ದ ತಟ್ಟೆ ಅದು. ಮೇಲ್ಗಡೆಯಿಂದ ಆ ಗೋಡಂಬಿ ಮತ್ತು ಬಾದಾಮಿ ಕಟ್ ಮಾಡಿದ್ವಲ್ಲ, ಅದನ್ನು ಮೇಲ್ಗಡೆಗೆ ಇದು ಮಾಡ್ಕೊಂಬಿಡೋಣ, ತಟ್ಕೊಂಬಿಡೋಣ ಅದನ್ನು ಕೂಡ. ಬೆಚ್ಚಗಾದಾಗ ಇನ್ನೂ ಬೆಚ್ಚಗಿದೆ ಅನ್ನುವಾಗಲೇ ಇದನ್ನು ಕಟ್ ಮಾಡಿ ಪೀಸಾಗಿ ಕಟ್ ಮಾಡಿ ಇಟ್ಕೊಂಬಿಡೋಣ. ಪೂರ್ತಿ ಆರಿದ ಮೇಲೆ ಪೀಸ್ಗಳನ್ನ ಎತ್ತಿಟ್ಕೊಳ್ಳೋದು. ನೋಡಿ ಆಯ್ತಿದು ಆ್ಯಪಲ್ ಬರ್ಫಿ ರೆಡಿ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ಇದನ್ನು. ಇಷ್ಟೇ ನೋಡಿ, ಕಟ್ ಮಾಡೋ ತೋರಿಸ್ತೀನಿ ಇವಾಗ. ಪೀಸಾಗಿ ಬರುತ್ತಿದ್ದು ನೋಡಿ. ಇಷ್ಟೇ. ಓಕೆನಾ? ಥ್ಯಾಂಕ್ ಯು.